ಹಾಯ್ ನಮಸ್ತೆ. ಪ್ರತಿದಿನ ಡೈಲಿ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಐ ಥಾಟ್ ಫಾರ್ ಎ ಚೇಂಜ್ ಒಂದು ಸ್ಪೆಷಲ್ ಎಪಿಸೋಡ್ ಮಾಡೋಣ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ, ಟಾಪಿಕ್ ಬಗ್ಗೆ ಅಂತ. ಇದರಲ್ಲಿ ಈ ಫಾರಿನ್ ಲೀಗ್ಸ್ಗಳ ವಿಚಾರವಾಗಿ ಈಗ 100 ಆಗ್ತಾ ಇದೆ, BBL ಇದೆ, ಹಾಗೆ SI T20, ಹಲವಾರು CPL ಕೆರಿಬಿಯನ್ ಕ್ರಿಕೆಟ್ ಲೀಗ್ ಎಲ್ಲ. ಸೊ ಇದಾದಮೇಲೆ ನನಗನ್ಸಿದ್ದು ಭಾಳ ದಿನಗಳಿಂದ ಇದ್ದಂಥ ಪ್ರಶ್ನೆ, ನನಗೂ ನಿಮಗೂ ಕೂಡ ಇದ್ದೇ ಇರುತ್ತೆ, ಈಗೀಗ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಬಂತು ನಮಗೆ. ಇನಿಷಿಯಲ್ ಇದ್ದಂಥ ಪ್ರಶ್ನೆ, ಇಂಡಿಯನ್ ಪ್ಲೇಯರ್ಸ್ನ ಯಾಕೆ ಫಾರಿನ್ ಲೀಗಲ್ಲಿ ಆಡೋಕೆ ಬಿಡಲ್ಲ? ಯಾವ ರೀಸನ್? ಯಾಕೆ ಅವ್ರನ್ನ ಕಟ್ ಹಾಕ್ತಾರೆ? ಯಾಕೆ ನಮ್ಮ ವಿರಾಟ್ ಕೊಹ್ಲಿನ BBL ಅಲ್ಲಿ ನೋಡಬಾರ್ದು, ಅಥವಾ 100 ಯಾಕೆ ರೋಹಿತ್ ಶರ್ಮಾನ ನೋಡಬಾರ್ದು ಅಂತ ಅನಿಸುತ್ತೆ ನಾವು ಕೆಲವೊಂದು ಸಲ. ಬಟ್ ಇದಕ್ಕೊಂದಷ್ಟು ರೀಸನ್ಸ್ ಇದೆ ಯಾಕೆ ಅವ್ರನ್ನ ಅವಕಾಶ ಕೊಡಲ್ಲ ಅಂತ. ಮೇಯ್ನಾಗಿ ಬಿಸ್ನೆಸ್ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅದನ್ನು ಬಿಟ್ಟು ಕೂಡ ಒಂದಷ್ಟು ವಿಚಾರ ಇದೆ. ಬನ್ನಿ ಒಂದದಾಗಿ ನೋಡ್ತಾ ಹೋಗೋಣ. 5 ರೀಸನ್ ಯಾಕೆ ಇಂಡಿಯನ್ ಪ್ಲೇಯರ್ಸನ್ನು ಫಾರಿನ್ ಲೀಗ್ಗೆ ಆಡೋಕ್ಕೆ BCCI ಕಳಿಸಲ್ಲ, ಯಾಕೆ ಅವ್ರನ್ನ ಕಟ್ ಹಾಕಿದೆ. ಹೆಣ್ಮಕ್ಳನ್ನ ಯಾಕೆ ಕ್ರಿಕೆಟ್ ಆಡೋಕ್ಕೆ ಅಥವಾ ಹೊರಗಡೆ 100 ಲೀಗಿಗೆ BBLಗೆ ಆಡೋಕೆ ಬಿಡ್ತಾರೆ, ಹುಡುಗರಿಗೆ ಯಾಕೆ ಅವಕಾಶ ಇಲ್ಲ ಅಂತ. ಬನ್ನಿ, ಮೊದಲನೇ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ರೀಸನ್ ಯಾವುದು ಅಂತಂದರೆ IPLನ ವ್ಯಾಲ್ಯೂ, IPLನ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದನ್ನು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ರೀಸನ್ಗೆ ಕಳಿಸೋದಿಲ್ಲ. ಇದು ಮೇನ್ ರೀಸನ್. ಇಮ್ಯಾಜಿನ್ ಮಾಡಿ, ವಿರಾಟ್ ಕೊಹ್ಲಿ ಅಥವಾ ಬುಮ್ರಾ BBL ಆಡಿದ್ರೆ, ಅಥವಾ ರೋಹಿತ್ ಶರ್ಮಾ 100 ಆಡಿದ್ರೆ, KL ರಾಹುಲ್ ಹೋಗಿ SI T20 ಆಡಿದ್ರೆ ಹೇಗಿರುತ್ತಲ್ಲ ಆಡಿದ್ರೆ ಅಂತ. ನಿಮಗೆ IPLನ ನೋಡಬೇಕು ಅನ್ನೋ ಒಂದು ಆ ಕ್ಯೂರಿಯಾಸಿಟಿ, ನಾವು ಏಪ್ರಿಲ್ ಮೇ ಆ ಒಂದು ಮಂತ್ ವೆಯ್ಟ್ ಮಾಡ್ತೀವಲ್ಲ, ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ, ಆ ಒಂದು ಕ್ಯೂರಿಯಾಸಿಟಿ ಉಳ್ಕೊಳ್ಳಲ್ಲ. ಸೊ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಏನು BBL ಅಲ್ಲಿ ನೋಡಿದ್ವಿ, SI T20 ನೋಡಿದ್ವಿ, ಮತ್ತೆ ವಿರಾಟ್ನೇನು IPL ಅಲ್ಲಿ ನೋಡೋದು ಅನ್ನೋದು ಫೀಲ್ ಬರ್ಬೋದು. ಯಾಕಂದರೆ ತುಂಬ ಅವೈಲಬಿಲಿಟಿ ಇದ್ದರೆ, ತುಂಬ ಕಡೆ ನಾವು ಲೀಗ್ಗಳಲ್ಲಿ ನಮ್ಮ ಪ್ಲೇಯರ್ಸ್ಗಳನ್ನು, ಟಾಪ್ ಪ್ಲೇಯರ್ಸ್ಗಳನ್ನು ನೋಡಿದ್ರೆ, ಮೇ ಬಿ ಆ ಒಂದು ರೀಸನ್ಗೆ ನಾವು ಆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಆಟೋಮೆಟಿಕಲಿ ಯಾವಾಗ IPL ಬಗ್ಗೆ ಆ ಕ್ಯೂರಿಯಾಸಿಟಿ, ಆ ಕುತೂಹಲ ಕಡಿಮೆ ಆಗುತ್ತೋ, ವ್ಯೂವರ್ಶಿಪ್ಪಲ್ಲೂ ಕೂಡ ಡಿಕ್ರೀಸ್ ಆಗುತ್ತೆ. ವ್ಯೂವರ್ಶಿಪ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಸ್ಪಾನ್ಸರ್ಸ್ ಕೂಡ ಕಡಿಮೆ ಆಗ್ತಾರೆ. ಹಾಗಾಗಿ IPL ಅನ್ನೋದು ವೆರಿ ಪ್ರೆಷಿಯಸ್. ಆ ಒಂದು ಫೀಲ್ ಇರಬೇಕು ಜನರಿಗೆ. IPLಗೋಸ್ಕರ ವೆಯ್ಟ್ ಮಾಡಬೇಕು ಆ ಪ್ಲೇಯರ್ಸ್ನಲ್ಲಿ ನೋಡೋಕ್ಕೆ. ಬೇರೆ ಜರ್ಸಿಲಿ ಅಂದರೆ ಇಂಟರ್ನ್ಯಾಷನಲ್ ಜರ್ಸಿಲಿ ನೋಡಿರ್ತಾರೆ, ಆದರೆ ಫ್ರಾಂಚೈಸ್ ಜರ್ಸಿಲಿ ನೋಡೋಕ್ಕೆ, ಅವ್ನ ಗೇಮ್ ನೋಡೋಕ್ಕೆ ವೆಯ್ಟ್ ಮಾಡಬೇಕು ಅಂತ ಇಂಡಿಯನ್ ಟಾಪ್ ಇಂಡಿಯನ್ ಪ್ಲೇಯರ್ಸ್ಗಳನ್ನು, ಆ್ಯಕ್ಟಿವ್ ಪ್ಲೇಯರ್ಸ್ಗಳನ್ನು ಬಿಡಲ್ಲ. ರಣಜಿ ಎನಿಬಡಿ ಎಲ್ಲರನ್ನೂ ಕೂಡ ಬಿಡೋದಿಲ್ಲ. ಇದು ಮೇನ್ ರೀಸನ್. ಎರಡನೇ ಕಾರಣ ಏನು ಅಂತಂದರೆ, ಇಂಡಿಯನ್ ಕ್ರಿಕೆಟ್ಗೆ ಪ್ರಿಯಾರಿಟಿ ಕೊಡಬೇಕು ಅಂತ. ಈಗ ಎಲ್ಲ ಲೀಗ್ಗಳನ್ನು ನಮ್ಮ ಪ್ಲೇಯರ್ಸ್ಗಳು ಆಡೋಕ್ಕೆ ಶುರು ಮಾಡಿದ್ರೆ, ಸೊ ಆವಾಗ ಇಂಡಿಯಾದ ಟೂರ್ನಮೆಂಟ್ಗಳು ಇರುತ್ತೆ, ನಾವು ಬೇರೆ ಬೇರೆ ಬೈಲ್ಯಾಟ್ರಲ್ ಸೀರೀಸ್ ಆಡ್ತೀವಿ, ಟೆಸ್ಟ್ ಸೀರೀಸ್ ಆಡ್ತೀವಿ, T20 ಹೋಗ್ತೀವಿ. ಆವಾಗ ಒಂದು ಕಡೆ ಇಲ್ಲೂ ಆಡ್ತಿರ್ತಾರೆ, ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಆಡಬೇಕು. ಹಾಗಾಗಿ ನಿಮಗೆ ಕರೆಕ್ಟಾಗಿ ಈ ಫೋಕಸ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನರಿಗೆ ಲೀಗ್ ಕಡೆನೇ ಹೆಚ್ಚು, ಈಗ ಫಾರಿನ್ ಪ್ಲೇಯರ್ಸಿಗೆ ಆಗ್ತಾ ಇದೆ ಅದು. ಭಾಳಷ್ಟು ಜನ 30-32 ವಯಸ್ಸಿಗೆ ರಿಟೈರ್ಮೆಂಟ್ ಯಾಕೆ ಕೊಡ್ತಿದ್ದಾರೆ ಅಂತಂದರೆ, ಅವರ ಕ್ರಿಕೆಟ್ ಬೋರ್ಡ್ ಅವ್ರನ್ನ ಫ್ರೀ ಬಿಟ್ಟಿದೆ. ಸೊ ಹಾಗಾಗಿ ಅವರು ಬಂದಿಲ್ಲಿ IPL ಆಡ್ತಾರೆ. ಸೊ ಅದನ್ನು ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೇಗೋ ಹೋಗ್ತಿದ್ದಾರೆ. ಬಟ್ ಇಂಡಿಯನ್ ಕ್ರಿಕೆಟ್ ಆ ಥರ ಆಗಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ ವರ್ಲ್ಡಲ್ಲೇ ಒಂದು ದೊಡ್ಡ ಲೀಗ್, ಅಥವಾ ನಂಬರ್ 1 ಟಾಪ್ ಲೀಗ್ ಆಗಿರೋದ್ರಿಂದ ನಮ್ಮ ಪ್ಲೇಯರ್ಗಳನ್ನು ಬಿಟ್ಕೊಡಲ್ಲ ಅವರು. ಸೊ ಇದೊಂದು ಮೇನ್ ರೀಸನ್. ಎರಡನೇದು, ಇಂಡಿಯನ್ ಕ್ರಿಕೆಟ್ಗೆ ಪ್ರಿಯಾರಿಟಿ ಕೊಡಲ್ಲ, ನಮ್ಮ ಸಿರೀಸ್ಗಳಿಗೆ ಪ್ರಿಯಾರಿಟಿ ಕೊಡಲ್ಲ ಅನ್ನೋದು. ಮೂರನೇದು, ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಹಾಗೆ ಇಂಜುರಿ ಪ್ರಿವೆನ್ಷನ್. ಇದು ಭಾಳ ಮುಖ್ಯವಾದಂಥ ವಿಚಾರ. ಯಾಕಂತಂದರೆ ಯಾವಾಗ ಬೇರೆ ಫ್ರಾಂಚೈಸಿ ಕೂಡ ಆಡೋಕ್ಕೆ ಶುರು ಮಾಡ್ತಾರೆ, ಅಥವಾ ಬೇರೆ ಲೀಗ್ಗಳು ಆಡೋಕ್ಕೆ ಶುರು ಮಾಡ್ತಾರೆ, ನಿಮಗೆ ಇಂಡಿಯನ್ ಟೀಮಿಗೆ ಅವೈಲಬಿಲಿಟಿ ಕಷ್ಟ ಆಗುತ್ತೆ. ಈಗಾಗಲೇ ನೀವು ನೋಡ್ತಾ ಇದ್ರೆ IPL ಆಡಿನೇ ಭಾಳಷ್ಟು ಪ್ಲೇಯರ್ಗಳು ಇಂಜುರಿ ಆಗ್ತಾರೆ. IPLಗೆ ಮುಂಚೆ, IPL ಆದಮೇಲೆ ಇನ್ನೇನಾದರೂ ಬೇರೆ ಲೀಗ್ ಕೂಡ ಒಂದು 3-4 ಲೀಗ್ಗಳೇನಿದ್ದಾವೆ ಅದರಲ್ಲೂ ಆಡೋಕ್ಕೆ ಶುರು ಮಾಡಿದ್ರೆ ಪ್ಲೇಯರ್ಗಳು ಸಿಗೋದೇ ಇಲ್ಲ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಮೊನ್ನೆ ಆದಂಥ ಸೀರೀಸಲ್ಲಿ ಹರ್ಷಿತ್ ರಾಣಾ ಇಲ್ಲ ಅಲ್ಲಿ. ಸೊ ಬುಮ್ರಾ ಈಗ ಫಿಟ್ನೆಸ್ ಏನೋ ತಗೊಳ್ತಾ ಇದ್ದಾರೆ, ಪಾಸ್ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಒಂದಷ್ಟು ತಿಂಗಳಿರಲಿಲ್ಲ. ಇನ್ನೂ ಕೆಲವರು ಪ್ಲೇಯರ್ಗಳು, ಈಗ ವರುಣ್ ಚಕ್ರವರ್ತಿ ಅಂತ ಪ್ಲೇಯರ್ಸ್, ಶ್ರೇಯಸ್ ಅಯ್ಯರ್ ಇಂಜುರಿಯಿಂದ ವಾಪಸ್ ಬಂದರು, ಶುಭ್ಮನ್ ಗಿಲ್ ಕ್ರ್ಯಾಂಪ್ ಆಗಿತ್ತು, ಸಾಯಿ ಸುದರ್ಶನ್ ಇನ್ನೂ ಕೂಡ ಮಾನಿಟ್ರಿಂಗಲ್ಲಿದ್ದಾರೆ. ಸೊ ಈ ಥರ ಒಂದು ದೊಡ್ಡ ಲಿಸ್ಟೇ ಇದೆ. ಏನಾದರೂ ನಾವು ಬೇರೆ ಲೀಗ್ಗಳಿಗೂ ಆಡೋಕೆ ಬಿಟ್ಟರೆ ಇಂಜುರಿ ಜಾಸ್ತಿ ಆಗುತ್ತೆ, ವರ್ಕ್ಲೋಡ್ ಹೆಚ್ಚಾಗುತ್ತೆ, ಕರೆಕ್ಟ್ ಆದಂಥ ಪ್ರೈಮ್ ಪ್ಲೇಯರ್ಸ್ ನಮಗೆ ಸಿಗಲ್ಲ. ಆನ್ ಟೈಮ್ಗೆ ಈ ಪ್ಲೇಯರ್ ಈ ಸೀರೀಸಿಗೆ ಬೇಕಂತಂದರೆ ಅವ್ನು ಆ ಲೀಗ್ ಆಡ್ದ, ಇಂಜುರಿ ಆಯಿತು, ಹೊರಗಡೆ ಹೋದ ಅಂತ. ಜೇಕಬ್ ಬೆಥೆಲ್ ವಿಚಾರದಲ್ಲಿ ಈಗ ಆಗ್ತಿದೆ, ನೀವು ನೋಡ್ಬೋದು. ಆಲ್ರೆಡಿ ಅವರು IPL ಆಡಿದ್ರು, ಅಲ್ಲೊಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಯಿತು, ಅದಾದಮೇಲೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅವೈಲೇಬಲ್ ಇಲ್ಲ. ಸೊ ಈ ಥರದ ಸಮಸ್ಯೆಗಳಾಗುತ್ತೆ. ಇದೇ ರೀಸನ್ಗೆ ಮೂರನೇ ರೀಸನ್ ಇದು, ವರ್ಕ್ಲೋಡ್ ಮ್ಯಾನೇಜ್ಮೆಂಟ್, ಇಂಜುರಿ ಪ್ರಿವೆನ್ಷನ್. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ, ಈಗ ಇಂಡಿಯನ್ ಆ್ಯಕ್ಟಿವ್ ಪ್ಲೇಯರ್ಸ್ ಬಿಡಿ, ಯಾರು ಮೇಯ್ನ್ ODIಯಲ್ಲಿದ್ದಾರೆ, T20ಯಲ್ಲಿದ್ದಾರೆ, ಹಾಗೆ ಟೆಸ್ಟಲ್ಲಿರುವಂಥವ್ರು ಹೇಗೂ ಇಲ್ಲಿ ಆಡ್ತಾ ಇರ್ತಾರೆ. ಬಟ್ ಬೇರೆ ಪ್ಲೇಯರ್ಸ್ ಏನಿರ್ತಾರೆ, ಯಾರು ರಣಜಿ ಆಡಿ ಅಥವಾ ಒಂದಷ್ಟು ಮ್ಯಾಚ್ಗಳು ಇಂಡಿಯಾಗೆ ಆಡಿ ವೆಯ್ಟ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋಕ್ಕೆ ಆಗ ಪ್ರಿಫರ್ ಮಾಡಲ್ಲ. ಯಾಕಂದರೆ ನಮ್ಮಲ್ಲಿ ವಿಜಯ್ ಹಜಾರೆ, ಸೈಯದ್ ಮುಷ್ತಾಕ್ ಅಲಿ, ರಣಜಿ ಟ್ರೋಫಿ, ಇದಕ್ಕೆ ಫೋಕಸ್ ಮಾಡಬೇಕು, ಇದನ್ನು ಆಡಬೇಕು ಅನ್ನೋದು BCCIನ ಪ್ರಿಯಾರಿಟಿ. ಇನ್ ಕೇಸ್ ಏನಾದರೂ ಹೊರಗಡೆನೂ ಅವಕಾಶ ಕೊಟ್ಟರೆ ಈ ಪ್ಲೇಯರ್ಸ್ ಎಲ್ಲ, ಯಂಗ್ ಪ್ಲೇಯರ್ಸ್ ಎಲ್ಲ ಅಲ್ಲಿ ಬಿಡ್ಡಾಗ್ತಾರೆ. ಸೊ ಆಗ
ಆಬ್ವಿಯಸ್ಲಿ ಅವರ ಫೋಕಸ್ ಆ ಕಡೆ ಹೋಗುತ್ತೆ, ಯಾಕಂದರೆ ಅಲ್ಲಿ ಹಣ ಜಾಸ್ತಿ ಬರುತ್ತೆ, ಜಾಸ್ತಿ ಫೋಕಸ್ ಸಿಗುತ್ತೆ ಅವ್ರ ಮೇಲೆ. ಸೊ ಈ ರೀಸನ್ಗೆ ಅವರ ಪ್ರಿಯಾರಿಟಿ ಚೇಂಜ್ ಆಗ್ಬೋದು. ದೇಸಿ ಕ್ರಿಕೆಟ್ ಆಲ್ರೆಡಿ ಈಗ ಅದ್ರ ಮೇಲೆ ಫೋಕಸ್ ಕಡಿಮೆ ಆಗ್ತಿದೆ. ಇನ್ನೇನಾದರೂ ಫಾರಿನ್ ಲೀಗ್ ಆಡೋಗ್ಬಿಟ್ರೆ ಎಲ್ಲರ ಗಮನ ಆ ಕಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಮತ್ತೊಂದು ಮೇನ್ ರೀಸನ್. ಡೊಮೆಸ್ಟಿಕ್ ಕ್ರಿಕೆಟ್ ಅದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು. ಸೊ ಇದೊಂದು 4ನೇ ರೀಸನ್. ಕೊನೆಯ ರೀಸನ್ ಬಂದು BCCI ಕಮರ್ಷಿಯಲ್ ಹಾಗೆ ಸ್ಟ್ರಾಟಜಿ ಕಂಟ್ರೋಲ್ ಏನಿದೆ ಇದು. ಸೊ ಹಲವಾರು ಕ್ರಿಕೆಟ್ ಬೋರ್ಡ್ಸ್ ಏನಿದೆ ಫೈನಾನ್ಷಿಯಲ್ ಸ್ಟ್ರೆಂತ್ ಅಂತ ನೋಡಿದ್ರೆ BCCI ಅಷ್ಟಿಲ್ಲ. ಈಗ ಬೇರೆ ಆಸ್ಟ್ರೇಲಿಯಾನೇ ಇರ್ಬೋದು ಅಥವಾ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡೇ ಇರ್ಬೋದು, ಫಿನಾನ್ಷಿಯಲಿ ಅಂತ ಬಂದಾಗ ನಾವೇ ಮೇನ್ ಪ್ಲೇಯರ್ಸ್, ಆ್ಯಕ್ಟಿವ್ ಪ್ಲೇಯರ್ಸ್. ಅವ್ರು ಹೇಗೆ ಓವರ್ಸೀಸ್ ಲೀಗ್ ಅವ್ರನ್ನ ಬಳಸ್ಕೊಳ್ಳುತ್ತೆ ಕಮರ್ಷಿಯಲ್ಸಿಗೆ, ಯಾಕಂದರೆ ನಮ್ಮ ಪ್ಲೇಯರ್ಗಳು ನಮ್ಮ ಇಂಡಿಯನ್ ಕಮರ್ಷಿಯಲ್ಸ್ಗಳಿಗೆ ಹೆಚ್ಚು ಫೋಕಸ್ಡ್ ಆಗಿದ್ದಾರೆ. ಒನ್ಸ್ ಅವ್ರು ಬೇರೆ ಲೀಗನ್ನು ಆಡೋಕ್ಕೆ ಶುರು ಮಾಡಿದಾಗ ಅಲ್ಲಿನ ಕಮರ್ಷಿಯಲ್ಸ್ ಕೂಡ ಒಪ್ಕೊಳ್ತಾರೆ, ಅದು ಕ್ಲಾಶ್ ಆಗುತ್ತೆ. ಸೊ ಈ ಥರ ಒಂದಷ್ಟು ರೀಸನ್ಸ್ ಇದೆ. ಸೊ ಯುನೀಕ್ ಆದಂಥ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ನಮಗೆ ಇರಬೇಕು, ನಮ್ಮ ಪ್ಲೇಯರ್ಸ್ ನಮ್ಮ ಲೀಗ್ನ ಸ್ಪಾನ್ಸರ್ಗಳಿಗೆ ಅಟ್ಯಾಚ್ಡ್ ಆಗಿರಬೇಕು ಅನ್ನೋ ಒಂದು ರೀಸನ್ ಇದೆ. ಸೊ ಹಾಗಾಗಿ ಮೋಸ್ಟ್ ವ್ಯಾಲ್ಯೂಯಬಲ್, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ T20 ಲೀಗ್ ಆಗಿ ವರ್ಲ್ಡ್ ಕ್ರಿಕೆಟಲ್ಲಿ IPL ಉಳ್ಕೊಂಡಿದೆ ಅಂತ ಅಂದರೆ ಇದೇ ಕಾರಣಕ್ಕೆ. ಸೊ ಈಗ ನಾವು ಮೇನ್ ವಿಚಾರಕ್ಕೆ ಬರೋಣ. ಈ ಥರ ಮಾಡಿರೋದ್ರಿಂದ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಅಂತ. ಪ್ಲಸ್ ಒಂದು 5 ಹೇಳೋದಾದರೆ, ಈಗಾಗಲೇ 5 ಪಾಯಿಂಟಲ್ಲೇ ಪಿಕ್ ಮಾಡಿ ಹೇಳೋದಾದರೆ, IPLನ ಗ್ಲೋಬಲ್ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಯುತ್ತೆ. ಇಂಡಿಯನ್ ಪ್ಲೇಯರ್ಸ್ ಅವರು ನ್ಯಾಷನಲ್ ಟೀಮಿಗೆ ಫೋಕಸ್ ಆಗಿರ್ತಾರೆ. 2ನೇದು. 3ನೇದು ಇಂಜುರೀಸ್ ಕಡಿಮೆ ಆಗುತ್ತೆ, ಪ್ಲೇಯರ್ಗಳು ಬರ್ನ್ಔಟ್ ಆಗಲ್ಲ. ಸೊ ಲಿಮಿಟೆಡ್ ಒಂದು ಇಯರ್ ರೌಂಡ್ ಕ್ರಿಕೆಟ್ ಕ್ಯಾಲೆಂಡರ್ ಏನು ಆಡ್ತಾ ಇದ್ದಾರೆ. ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ ಇನ್ನಷ್ಟು ಶಕ್ತಿಯುತವಾಗುತ್ತೆ. ಸೊ ಎಲ್ಲರೂ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸೀರಿಯಸ್ ಆಗಿ ಆಡ್ತಾರೆ. ಹಾಗೆ BCCIನ ಕಮರ್ಷಿಯಲ್ ಕಂಟ್ರೋಲ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಪ್ಲೇಯರ್ ಅವೈಲಬಿಲಿಟಿ, ಶೆಡ್ಯೂಲಿಂಗ್ ಇದೆಲ್ಲವೂ ಕೂಡ BCCI ಕೈಯಲ್ಲಿದ್ದರೆ, ಹೊರಗಡೆ ಬಿಡದೆ ಹೋದರೆ ಎಲ್ಲವೂ ಕೂಡ ಅವರ ಹೋಲ್ಡಲ್ಲಿರುತ್ತೆ. ಇದು ಪ್ರೋ. ಏನು ಮೈನಸ್ ಅಂತ ಕೇಳಿ, ಇದು ಭಾಳ ಇಂಪಾರ್ಟೆಂಟ್. ಲಿಮಿಟೆಡ್ ಪ್ಲೇಯರ್ಗಳಿಗೆ ಒಂದಷ್ಟು ಪ್ಲೇಯರ್ ಈಗ ರೆಗ್ಯುಲರಾಗಿ ಆಡ್ತಿದ್ದಾರೆ. IPLಲ್ಲೂ ದೊಡ್ಡ ಮನಿ ಬರುತ್ತೆ ಅವರಿಗೆ, ಇಂಡಿಯನ್ ಟೀಮಲ್ಲೂ ಇದ್ದಾರೆ. ಬಟ್ ಒಂದಷ್ಟು ಪ್ಲೇಯರ್ಸ್ಗಳಿಗೆ ಅವರ ಅರ್ನಿಂಗ್ ಒಂದೇನು ಅವಕಾಶ ಇದೆಯಲ್ಲ, ದುಡ್ಡು ಮಾಡುವಂಥ ಅವಕಾಶ, ಹಣ ಗಳಿಸುವಂಥ ಅವಕಾಶ, ಅಥವಾ ಪ್ರತಿಮೆಯನ್ನು ತೋರಿಸುವಂಥ ಅವಕಾಶ, ಅದನ್ನು ಕಟ್ ಹಾಕಿದಾಗುತ್ತೆ. ಇದು ಮೇನ್ ಮೈನಸ್. 2ನೇದಾಗಿ ಎಕ್ಸ್ಪೋಜರ್ ಏನಿದೆ ಫಾರಿನ್ ಪಿಚ್ಗಳಿಗೆ. ಫಾರ್ ಎಕ್ಸಾಂಪಲ್ ಐರ್ಲೆಂಡ್ ಹಾಗೆ ಇಂಗ್ಲೆಂಡಲ್ಲಿ ಆದಂಥ ಮ್ಯಾಚ್. ಸೊ ಇಲ್ಲಿ ನೀವು ನೋಡ್ಬೋದು ಫಾರಿನ್ ಪಿಚ್ಚಲ್ಲಿ ಹೋಗಿ ನಮ್ಮ ಪ್ಲೇಯರ್ಸ್ ಸ್ಟ್ರಗಲ್ ಮಾಡಿದ್ರು. ಯಾಕೆಂತಂದರೆ ಅವರು ಇಂಡಿಯನ್ ಫ್ಲ್ಯಾಟ್ ಪಿಚ್ಚಲ್ಲಿ ಆಡಿದರು ಆಲ್ಮೋಸ್ಟ್ 2.5 ತಿಂಗಳು. ಅವರಿಗೆ ಇಂಗ್ಲೆಂಡ್ ಕಂಡೀಷನ್ಸ್ ಹೇಗೆ ಅಂತ ಗೊತ್ತಿಲ್ಲ, ಸೌತ್ ಆಫ್ರಿಕಾ ಕಂಡೀಷನ್ಸ್ ಹೇಗೆ ಗೊತ್ತಿಲ್ಲ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ಹೊರಗಡೆ ಪಿಚ್ಚನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಲೀಗ್ಗಳನ್ನು ಆಡ ಬಂದಾಗ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜೇಕಬ್ ಬೆಥೆಲ್ RCBಗೆ ಆಡಿದರು ಹಿಂದೆ. ಅವರು ಈ ಸಲ T20 ವರ್ಲ್ಡ್ ಕಪ್ಪಲ್ಲಿ ಭರ್ಜರಿ ಸೆಂಚುರಿ ಹೊಡಿತಾರೆ ಸೆಮಿಫೈನಲಲ್ಲಿ ಇಂಡಿಯಾ ಮೇಲೆ. ಹ್ಯಾರಿ ಬ್ರೂಕ್ ಅಲ್ಲೂ ಆಡ್ತಾರೆ, ಇಲ್ಲೂ ಆಡ್ತಾರೆ, IPL ಆಡ್ತಾರೆ. ಅದಾದಮೇಲೆ ಅವ್ರದ್ದು ಟೀಮ್ ಇಲ್ಲಿಗೆ ಟೂರ್ ಬಂದಾಗ ನಮ್ಮ ಮೇಲೆ ಚಚ್ಚಿ ಬಿಸಾಕ್ತಾರೆ. ಯಾಕೆಂತಂದರೆ ಅವ್ರಿಗೆ ಗೊತ್ತು IPLಲ್ಲಿ ಇಂಡಿಯನ್ ಕಂಡೀಷನ್ ಹೇಗಿದೆ ಅಂತ ಇಂಗ್ಲೆಂಡ್ ಪ್ಲೇಯರ್ಸಿಗೆ. ಸೊ ಅಲ್ಲಿನ ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದೇನು ಅಂತಂದರೆ ಒಂದು ಅನ್ಈಕ್ವಲ್ ಆಪರ್ಚುನಿಟಿ ಆಗುತ್ತೆ. ಆಸ್ಟ್ರೇಲಿಯಾ ಪ್ಲೇಯರ್ಸ್ ಕಂಟ್ರೀಸ್ ಪ್ಲೇಯರ್ಸ್ಗೆಲ್ಲ ಒಳ್ಳೆ ಅವಕಾಶ, ನಮ್ಮ ಹುಡುಗರಿಗೆ ಅವಕಾಶ ಇಲ್ಲ ಅಂತ. ಸೊ ಇನ್ನೊಂದು ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಆಫ್ ಇಂಡಿಯನ್ ಕ್ರಿಕೆಟ್ ಸ್ಟಾರ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಸೊ ಇಷ್ಟೊಂದಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ನೀವೇನು ಒಪ್ತೀರಾ, ಅವಕಾಶ ಕೊಡಬೇಕಾ ಬೇಡವಾ, ನೀವು ಕಮೆಂಟ್ ಮಾಡಿ. ವುಮೆನ್ಸಿಗೆ ಏನಕ್ಕೆ ಕೊಡ್ತಾರೆ ಅಂತಂದರೆ ಅದಿನ್ನೂ ಕೂಡ ಗ್ಲೋಬಲಿ ಬೆಳೀತಿರುವಂಥ ಒಂದು ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್. ಜೊತೆಗೆ ನಮ್ಮ ಶೆಡ್ಯೂಲ್ ವರ್ಷ ಪೂರ್ತಿ ಇರಲ್ಲ, ವುಮೆನ್ಸ್ ವರ್ಷ ಪೂರ್ತಿ ಕ್ರಿಕೆಟ್ ಆಡಲ್ಲ, ಅಲ್ಲಲ್ಲಿ ಶೆಡ್ಯೂಲ್ ಇರುತ್ತೆ, ತುಂಬ ಗ್ಯಾಪ್ ಇದೆ ಆ ಕ್ಯಾಲೆಂಡ್ರಲ್ಲಿ. ಸೊ ಆ ರೀಸನ್ಗೆ, ಜೊತೆಗೆ ವುಮೆನ್ಸ್ ಕ್ರಿಕೆಟ್ ಇನ್ನಷ್ಟು ಬೆಳೆಯೋದಕ್ಕೆ, ಹೊರಗಡೆ ಕಂಡೀಷನ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಚ್ಚಿನ ಅವಕಾಶ ಆಗುತ್ತೆ. ಸೊ ಆ ಕಾರಣಕ್ಕೆ ವುಮೆನ್ಸ್ ಕ್ರಿಕೆಟ್ಗೆ ಅವಕಾಶ ಇದೆ, ಅಥವಾ ವುಮೆನ್ಸ್ ಯಾರು ಕ್ರಿಕೆಟರ್ಸ್ ಇದ್ದಾರೆ ಅವರಿಗೆ ಅವಕಾಶ ಕೊಡಲಾಗುತ್ತೆ ಬೇರೆ ಲೀಗಲ್ಲಿ ಆಡೋದಕ್ಕೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಆಡೋಕ್ಕೆ ಅವಕಾಶ ಇರಬೇಕಾ ಬೇಡವಾ? ನಮಸ್ಕಾರ.